ಹೆಂಗೆ ಪಟ್ಟಿದ್ದೀರ ನಿಮಗೆ ಗೊತ್ತು. ಅಲ್ಲಿ ಸುಮಾರು ಜನ ಕಂಬಳಿ ಕೊಟ್ಟಾಗ ನಿಮಗೆ ಸ್ವಲ್ಪ ಸಹಾಯ ಮಾಡಿದಾಗ ಎಲ್ಲ ನಾವು ಜೊತೆನಲ್ಲಿ ಬಂದಿದ್ದು. ಅವಾಗ ನೋಡ್ದು ಸಿಕ್ಕಾಪಟ್ಟೆ ತೊಂದರೆನಲ್ಲಿ ಎಲ್ಲ ಮನೆಗಳು ಉದ್ರೋಗಿ ತಾರ್ಪಾಲ್ಗಳು ಕಟ್ಕೊಂಡು ತುಂಬ ನೋವಾಯಿತು. ಅವತ್ತು ಇವತ್ತು ಎಷ್ಟು ಜನ ಅಲ್ಲಿಂದ ಇಲ್ಲಿ ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಇಲ್ಲಿ ಬರೀ ಹೆಣ್ಮಕ್ಳೇ ಕಾಣಿಸ್ತಾ ಇದ್ದೀರಾ ಜಾಸ್ತಿ. ಮಕ್ಕಳುಗಳು ಚಿಕ್ಕ ಚಿಕ್ಕ ಮಕ್ಕಳು ಇರೋ ಕರ್ಕೊಂಡು ಬಂದಿದ್ದೀರಾ. ಎಲ್ಲರೂ ಅದೇ ರೀತಿಯಾಗಿ ಇನ್ನೂ ಜನ ಸೇರಿದ್ರೆ ಇದ್ರ ಎರಡರಷ್ಟು ಇನ್ನ ಸೇರಿರೋದು. ಇಲ್ಲಿ ಜಾಗ ಸಾಲ್ತಾ ಇರಲಿಲ್ಲ ಈ ಫ್ರೀಡಂ ಪಾರ್ಕ್ ಅಲ್ಲಿ. ಎಲ್ಲರೂ ಬರಬೇಕು. ಹೋರಾಟ ನಿಮ್ಮ ಹಕ್ಕು. ನಾವು ಕೇಳಿದ್ರೆ ಕೊಡಲ್ಲ. ನಮ್ಮನ್ನ ಕಸ್ಕೊಂಡಿದ್ದಾರೆ, ಕಿತ್ಕೊಂಡಿದ್ದಾರೆ. ಇವತ್ತು ನಾವು ಕೇಳೋದಕ್ಕೆ ಬಂದಿದ್ದೀವಿ. ಎಷ್ಟು ದಿನದಿಂದ 5 ತಿಂಗಳಾಗ್ತಾ ಇದೆ. ಆದ್ರಿಂದ ನೀವೆಲ್ಲ ಎಚ್ಚೆತ್ಕೋಬೇಕು. ನಿಮ್ಮಲ್ಲಿ ಭಾರಿ ಶಕ್ತಿ ಇದೆ, ಅದು ನಿಮಗೆ ಗೊತ್ತಿಲ್ಲ. ಅದು ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ನಿಮಗೆ ಭಾರಿ ಶಕ್ತಿ ಇದೆ, ಆ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಆ ಶಕ್ತಿನ ನೀವು ಬಳಸಿದ್ರೆ ನಿಮಗೆ ಸರ್ಕಾರನೇ ಹುಡ್ಕೊಂಬಂದು ಮನೆ ಕೊಡೋಂಥ ಕೆಲಸ ಆಗತ್ತೆ. ನಿಮ್ಮ ಶಕ್ತಿ ಏನಂದ್ರೆ ಆ ರೀತಿ ಇದೆ. ನಮ್ಮ ಒಗ್ಗಟ್ಟನ್ನ ಒಡೆಯೋದಕ್ಕೆ ನಾನಾ ರೀತಿ ತಂತ್ರಗಳು, ನಾನಾ ರೀತಿ ವ್ಯವಸ್ಥೆಗಳು ನಡೀತಾ ಇರ್ತದೆ. ಅಲ್ಲಿ ನಿಮಗೆ ಯಾವಾಗೋ ಮನೆಗಳು ಆಗಿರೋದು, ಇದು ಸತ್ಯ. ಅಲ್ಲಿ ಜಮೀರ್ ಅಹಮದ್ ಅವರು ಮಸೀದಿನಲ್ಲಿ ಮೀಟಿಂಗ್ ಕರೆದಾಗ ಎಷ್ಟು ಜನ ಬಂದಿದ್ರು ನೀವು ಕೋಗಿಲೆ ಘಟ್ಟವ್ರಿಗೆ ಗೊತ್ತಿಲ್ಲ. ಅಷ್ಟು ಜನ ಬಂದಿದ್ದಾಗ ಅವ್ರೊಂದು ಭರವಸೆ ಕೊಡ್ತಾರೆ, 185 ಮನೆ ನಾನು ಇಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಡ್ತೀನಿ ಅಂತ. ಅವಾಗ ಎಲ್ಲರಿಗೂ ಸಂತೋಷ ಆಗುತ್ತೆ. ಆಯ್ತು ಮಾತು ಕೊಟ್ಟಿದ್ದಾರಲ್ಲ ಅಂತ ಎಲ್ಲ ಲೀಡರ್ಗಳು ಮಾತಾಡ್ಬಿಟ್ಟು ಬರ್ತಾರೆ. ಅವಾಗ ಇನ್ನೊಂದು ಮಾತು ಹೇಳ್ತಾರೆ, ನೋಡಿ ಅಲ್ಲಿ ಬಂದು ಎಲ್ಲ ಹೇಳಾದ್ಮೇಲೆ ಬಾಂಗ್ಲಾದೇಶದವ್ರು ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಿಜೆಪಿನವರು ತಪ್ಪು ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ಬೆದರಿಕೆ ಹಾಕಿ ಇವರೆಲ್ಲ ಹಿಂಗ್ ಬಂದಿದ್ದಾರೆ, ಇವರೆಲ್ಲ ಹಿಂಗೆ ಸೇರ್ಬಿಟ್ಟಿದ್ದಾರೆ, ಅಲ್ಲಿ ಅವ್ರ ಮನೆ ಕೊಡೋ ವ್ಯವಸ್ಥೆ ಸರಿ ಇಲ್ಲ, ಅವರೆಲ್ಲ ಬಾಂಗ್ಲಾದವ್ರೆ ಅಂತ ಒಂದು ಸುದ್ದಿ ಮಾಡ್ಬಿಡ್ತಾರೆ. ಆ ಸುದ್ದಿ ಮಾಡಿ ತುಂಬಾ ತೊಂದರೆ ಆಗಿದೆ. ನೋಡಿ, ದಿಕ್ಕು ತಪ್ಸೋರು ಇಬ್ರು ನಾಣ್ಯ ಎರಡು. ಒಂದು ಕಾಯಿನಲ್ಲಿ ಹೆಂಗೆ ನಾಣ್ಯ ಇರ್ತದೆ ಹಂಗೆ ಇವರಿಬ್ರು. ಅವ್ರ ದಿಕ್ಕು ತಪ್ಪಿಸಿದಾಗನು ಇವ್ರು ಕ್ಲೀನಾಗಿ ಪರಿಶೀಲನೆ ಮಾಡಿ ಇವ್ರ ದಿಟ್ಟವಾದ ಹೆಜ್ಜೆ ಇಟ್ಟು ನಿಮ್ಗೆಲ್ಲ ನಿವೇಶನ ಕೊಟ್ಬಿಡ್ಬೇಕಾಗಿತ್ತು. ಕೊಡದಿರ ಇರೋದಕ್ಕೇನೆ ಇವತ್ತು ನಾವು ಬೀದಿಗೆ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಗುಟ್ಟಿಗೆ ಇರಬೇಕು, ಧೈರ್ಯ ಇರಬೇಕು. ತಪ್ಪೆ ಸರಿನೇ. ಬಾಂಗ್ಲಾದವ್ರು ಇದ್ರೆ ಯಾರು ಕೊಡಬೇಡಿ ಅಂತಾನೆ ಎಲ್ಲರೂ ಹೇಳಿದ್ದು. ಎಲ್ಲಾ ನಾಯಕರು ಎಲ್ಲಾರು ಜನನು ಅಲ್ಲಿದ್ರೆ ಬೇಡ, ಅವ್ರನ್ನೆಲ್ಲ ಕಳಿಸಿ ಅವ್ರ ದೇಶಕ್ಕೆ ಅಂತ. ನಾವೆಲ್ಲ ಭಾರತೀಯರು. ಅಲ್ಲಿ ಮುಸ್ಲಿಂ ಬಾಂಧವರು ಜಾಸ್ತಿ ಇದ್ದಾರೆ ಅಂತೇಳಿ ಅವ್ರಿಗೆ ಆಗ್ಬಾರ್ದು ಅಂತೇಳಿ ಕುತಂತ್ರವಾಗಿ ತುಂಬಾ ಕಾರ್ಯಗಳು ರಾಜಕೀಯದಲ್ಲಿ ನಡೀತಾ ಇದೆ. ನಿಮ್ಮ ಗಮನದಲ್ಲಿ ಇರಲಿ. ಆಮೇಲೆ ಲೀಡರ್ಗಳನ್ನ ದಿಕ್ಕು ತಪ್ಪಿಸೋದು, ಲೀಡರ್ಗಳ ಮೇಲೆ ಕೇಸ್ ಹಾಕಿ ಲೀಡರ್ಗಳ ಮೇಲೆ ಕೆಟ್ಟ ಸುದ್ದಿಗಳನ್ನ ಹೇಳಿ ಏನೋ ಒಂದು ಪ್ರಚಾರ ಮಾಡಿ ಅದನ್ನ ಕೆಡುಗೊಳಿಸ್ಕೋಬೇಕು ಅಂತ ನೋಡಿ. ಅಷ್ಟು ದಿನದಿಂದನೋ ಇವತ್ತು ಮುನಾಂಜನಪ್ಪ ಅವರು, ಮರಿಯಪ್ಪ ಅವರು, ನಮ್ಮ ಗೌರಮ್ಮ ಅವರು, ನಮ್ಮ ಗೋಪಾಲ ಗೌಡರು ಪ್ರತಿಯೊಬ್ಬರು ನಿಮ್ ಜೊತೆನಲ್ಲಿ ಇದ್ದೀವಿ. ಎಲ್ಲಾ ನಾಯಕರು ಇದ್ದಾರೆ. ನೀವು ಭಯ ಪಡ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮಲ್ಲೇನು ಗೊತ್ತಾ, ನೋಡಿ ಚೆದ್ರು ನಿಂತ್ಕೊಳ್ಳೋದೇನೆ. ನಾವು ಒಂದು ಜಾಗ ನೋಡಿ ಇವಾಗ ಎಲ್ಲೆಲ್ಲಿ ಖಾಲಿ ಇದೆ ಅಂತ ಎಲ್ಲ ಬಂದು ಕೂತ್ಕೊಳ್ಳಲ್ಲ ಅಂತೀರಾ. ಎಲ್ಲೆಲ್ಲ ಬೇಕಾದ್ರೆ ಒಂದು ಏನೋ ಒಂದು ಕೊಡ್ತಾರೆ ಅಂದ್ರೆ ದಿನಾಲ ಕ್ಯೂವಲ್ಲಿ ನಿಂತಿರ್ತೀರಿ. ಇದಕ್ಕೆಲ್ಲ ಕಾರಣ ಏನು? ನಾವೇ ತಾನೆ. ಕ್ಲೀನಾಗಿ ಒಪ್ಕೊಳ್ಳಿ, ನಾವೇ ತಾನೆ. ಇದು ₹1 ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಚಿತವಾಗಿ ಕೊಟ್ಟವ್ರು. ನಿಮ್ಗೆ ಫ್ರೀಯಾಗಿ ಕೊಟ್ಟಿರೋದಿದ್ದು. ಅದು ಹೆಣ್ಮಕ್ಳಿಗೆ ಓಟೇ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ. ಹಕ್ಕಿರ್ಲಿಲ್ಲ, ಹಕ್ಕನ್ನು ಸಮಭಾಗ ಮಾಡ್ಕೊಟ್ಟಿದ್ದಾರೆ ಸಾಹೇಬ್ರು. ಆ ರೀತಿ ಮಾಡಿದವ್ರಿಗೆ ಆ ಓಟ್ನ ಹಕ್ಕನ್ನ ಅಷ್ಟು ಪ್ರಯಾಸ ಪಟ್ಟು ಇಸ್ಕೊಟ್ಟಿದ್ದು. ಇದು ₹1 ಬೆಲೆ. ಇದು ಕೋಟಿನ ಎತ್ಕೊಂಡು ಹೋಗ್ಬಿಟ್ಟು ಒಂದು ಜಾಕೆಟ್ಗೆ, ಸೀರೆಗೆ, ಆ ಒಂದು ಮೂಪಟ್ಗೆ, ಒಂದು ಕುಕ್ಕರ್ಗೆ ಓಟ್ ಹಾಕಿ ಹೋಗ್ತಿರಲ್ಲ. ಇದು ಸರಿನಾ? ಇದನ್ನ ನೀವು ಕಲಿಬೇಕು. ನಮ್ಮನ್ನ ಯಾಮಾರಿಸ್ತಾ ಇರೋದು ಹೆಂಗೆ ಅಂದ್ರೆ, ಒಂದು ಬೆಡ್ಶೀಟ್ ಕೊಟ್ಟು, ಒಂದು ಕುಕ್ಕರ್ ಕೊಟ್ಟು, ಒಂದು ಸೀರೆ ಕೊಟ್ಟು ನಮ್ಮನ್ನ ಯಾಮಾರಿಸೋ ಜನ ತುಂಬಾ ಆಗಿದ್ದಾರೆ. ಆದ್ರಿಂದ ಇದು ₹1 ಹಾಕಿರೋದನ್ನ ನೀವು ಆರಿಸ್ಬೇಕಂದ್ರೆ ಒಳ್ಳೆಯವ್ರು ಆರಿಸ್ಕೋಬೇಕು. ನೀವು ಕೆಲಸ ಮಾಡೋಂಥವ್ರು ಆರಿಸ್ಕೋಬೇಕು. ನೀವು ಇವತ್ತು ಎಲ್ಲರೂ ಔಷಧಿ ಕೆಲಸ ಮಾಡ್ತೀರಿ. ನೀವು 10,000 20,000 ನಿಜ ಹೇಳ್ತಾ ಇದೀನಿ. ನನ್ನ ಜೊತೆನಲ್ಲಿರೋ ಹೆಣ್ಮಕ್ಳು 600 ಜನ ಇದ್ದಾರೆ ಟೀಮ್, ಎಲ್ಲ ಕೆಲಸ ಮಾಡೋರೇನೆ. ಅವ್ರು ನನಗೆ ಹೇಳಿರೋ ವಿಷಯ ಹೇಳ್ತೀನಿ.
ಅವ್ರೇನ್ ಹೇಳ್ತಾರೆ ಅಂದ್ರೆ ನಾವು ದಿನ ದುಡಿತೀವಿ, ನಮ್ಗೆ ಸಂತೋಷವಾಗಿ ದುಡಿತಾ ಇದೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿ ದುಡಿಯೋರು ಹೆಣ್ಮಕ್ಳು ನೀವೆಲ್ಲಾರು ಕಷ್ಟಪಡ್ತೀರಿ. ಅವ್ನು 5 ವರ್ಷಕ್ಕೆ ಒಂದ್ಸಲ ಬಂದು 500, 1000, 2000 ಕೊಡ್ತಾನೆ ಅಂದ್ರೆ ಅವನು ಭಿಕ್ಷುಕರಾಗಿ ನಾವು ಓಟ್ ಹಾಕ್ಬಿಟ್ಟು ಇವತ್ತು ಈ ಪರಿಸ್ಥಿತಿಯಲ್ಲಿ ಫುಟ್ಪಾತ್ ಬಂದು ಕೂತಿದ್ದೀವಿ ಸೆಂಟ್ರಲ್ ಜೈಲಲ್ಲಿ. ಇದು ಸರಿನಾ? ನೀವೇ ಯೋಚನೆ ಮಾಡಿ, ನಿಮ್ ಮನಸ್ಸಾಕ್ಷಿ ಮುಟ್ಟಿ. ಹೌದು, ನಾವು ಓಟ್ನ ನಮ್ಗೆ ಯಾರು ಬೇಕೋ ಇವಾಗ ನಾನು ಹೇಳ್ತಾ ಇರೋದು ಎಲ್ಲಾರ್ಗು, ಯಾರೋ ಒಬ್ಬೊಬ್ಬರು ತಗೊಂಡಿರಲು ಇರ್ಬೋದು. ನಾವು ನಮ್ಮನ್ನ ಮಾರ್ಕೊಂಡ್ರೆ ನಮ್ಮ ಮಕ್ಕಳ ಮೇಲೆ ಮಾರ್ದಂಗೆ ಇದು ನಮ್ಮ ಹಕ್ಕು. ನಾವ್ ಯಾರು ಓಟ್ ಹಾಕಿರ್ತೀವೋ ಅವ್ರು ನೋಡ್ಬಿಟ್ಟು ಕತ್ತಿನ ಪಟ್ಟು ಎಡ್ದು ಕೇಳ್ಬೋದು, ಆ ಶಕ್ತಿ ಇರುತ್ತೆ. ನೀವು ಕಾಸು ತಕೊಂಡ್ರೆ ಆ ಶಕ್ತಿ ಇರಲ್ಲ. ನಿಮ್ಮನ್ನು ನೀವು ಮಾರ್ಕೊಂಡಿರ್ತೀರಾ, ಎಲ್ಲ ಶಕ್ತಿ ಬರುತ್ತೆ ನಿಮ್ಗೆ. ನೀವು ದುಡ್ಡು ತಗೊಂಡಿರಾ, ಎಲ್ಲ ಓಟ್ ಹಾಕಿ ನಮ್ಗೆ ಓಟ್ ಹಾಕಿದೀವಿ, ನಮ್ಗೆ ಈ ತರ ಅನ್ಯಾಯ ಆಗಿದೆ, ಈಗ ನ್ಯಾಯ ಮಾಡೋ ಅಂದಾಗ ಅದಕ್ಕೊಂದು ವೇಟ್ ಇರ್ತದೆ, ತೂಕ ಇರ್ತದೆ, ಅದು ಮಾತಾಡೋದು ನಮ್ಗೆ ಶಕ್ತಿ ಇರ್ತದೆ. ಯಾಕಂದ್ರೆ ತಪ್ಪು ಮಾಡಿರಲ್ಲ. ಅದೇ ನೀವು 500,000 ತಗೊಂಡು ಹೋಗಿ ಏನಾದ್ರು ಕೇಳಕ್ ಹೋದ್ರೆ ನಿಮ್ ಗುಂಪಲ್ಲಿ ಯಾರು ಲೀಡರ್ ಹೋಗ್ತಾರೆ, ಆ ಲೀಡರ್ ಕೈಲೆಲ್ಲ ಕೊಟ್ಟಿರ್ತಾರೆ. ಆ ಲೀಡರ್ ನಿಮ್ಗೆ ಏನೇನು ಕೊಡ್ಬೇಕು ಕೊಟ್ಟಿರ್ತಾರೆ. ಯಾಕಮ್ಮ ಅವತ್ತು ನೀನು ಕೊಟ್ಟಿಲ್ವಾ ಓಟ್ ಹಾಕಿದ್ದಕ್ಕೆ, ಓಟ್ ಹಾಕಿದ್ರೆ ತಗೊಂಡಿಲ್ವಾ ನೀನು ಅಂದಾಗ ನೀನು ಹಣ ತಪ್ಪಾಯ್ತು ಏನೋ ಹೋಗ್ಬಿಟ್ಟೆ. ಎಷ್ಟಕ್ಕೆ? 500,000. ನಮ್ಮನ್ನು ನಾವು ಅಲ್ಲಿ ತಗ್ಗಿಸ್ಕೋಬೇಕಾಗ್ತದೆ. ಅವ್ರು ಏನ್ ಬೈದ್ರೂ ನಾವು ಬಯಸ್ಕೋಬೇಕಾಗ್ತದೆ. ಅದೇ ನಾವು ತಗೊಂಡಿರೋದ್ರೆ ನಮ್ಗೆ ಯಾರೋ ಕೊಟ್ಟಿದ್ದಾರೆ, ನಾವು ಓಟ್ ಪ್ರಾಮಾಣಿಕವಾಗಿ ಹಾಕಿದೀವಿ, ಇಂಥವ್ರಿಗೆ ಹಾಕಿದೀವಿ ಓಟು, ನಮ್ಗೆ ಮಾಡ್ಕೊಡ್ಬೇಕು ಕೆಲಸ ಅಂತ ಕೇಳ್ಬೋದು. ನಾವೆಷ್ಟು ಜಾಗದಲ್ಲಿ ತಪ್ಪು ಹೋಗ್ತಾ ಇದೀವಿ ನೋಡಿ. ಆಮೇಲೆ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು, ಶಿಕ್ಷಣ ಸಂಘಟನೆ ಹೋರಾಟ. ಸಾಹೇಬ್ರು ಅಂಬೇಡ್ಕರ್ ಸಾಹೇಬ್ ಹೇಳಿದ್ರು, ನಾವು ಫಸ್ಟ್ ಶಿಕ್ಷಣ ಕೊಡ್ಬೇಕು. ಮಕ್ಕಳಿಗೆ ಶಿಕ್ಷಣ ಕೊಟ್ರೆ ಮಾತ್ರ ನೀವು ಆ ಜೆಂಡಾ ಈ ಜನ ಕೂತ್ಕೊಳ್ಳಲ್ಲ. ಆ ಮಕ್ಕಳು ಜೆಂಡಾ ಹಿಡಿತಾರೆ, ಅಲ್ಲಿ ಚುಕ್ಕಾಣಿ ಹಿಡಿತಾರೆ, ಅವ್ರು ಕೂತ್ಕೊಂಡು ನಿಮಗೆ ಈ ತರ ಮುಂದಿನ ಪೀಳಿಗೆಗಳಿಗೆ ಮನೆ ಮಾಡ್ಕೊಡ್ತಾರೆ. ನನ್ನ ಮಗ ಹೌಸ್ ಕೀಪಿಂಗ್ ಮಾಡ್ತಾ ಇದ್ದೀನಿ, ಮಗಳನ್ನ ಹೌಸ್ ಕೀಪಿಂಗ್ ಕರ್ಕೊಂಡೋಗಿ ಮುಸ್ರಿ ಕೆಲಸ ಮಾಡಬೇಡ್ರಿ, ಓದಿಸುವಂತ ಕೆಲಸ ಮಾಡ್ರಿ, ಚೆನ್ನಾಗಿ ವಿದ್ಯಾವಂತರಾಗಿ ಮಾಡ್ರಿ. ಈ ಕಷ್ಟ ಎಲ್ಲ ಹೋಗ್ಬಿಡ್ತದೆ. ಸತ್ಯ ಹೇಳ್ತಾ ಇದ್ದೀನಿ ನಾವೇನು ನಿಮ್ಗೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ವೈಟ್ ಅಂಡ್ ವೈಟ್ ಹಾಕೊಂಡು ಮಾತಾಡ್ತಾ ಇದೀವಿ ಅನ್ಕೊಂಬೇಡ್ರಿ. ನಾನು ಒಂದು ಆಟೋ ಚಾಲಕ, ಕಂಬಿ ಕೆಲಸ ಮಾಡಿ ಬಂದಿರೋನು. ಅರ್ಥ ಮಾಡ್ಕೊಳ್ಳಿ. ಇವತ್ತೊಂದು ಲೀಡರ್ ಆಗಿ ಬಂದಿದ್ದೀನಿ ಅಂದ್ರೆ ನನ್ನ ಹೆಣ್ಮಕ್ಳೇ ಕಾರಣ. ನನ್ನ ಹೆಣ್ಮಕ್ಳೇ ನನಗೆ ಶಕ್ತಿ ತುಂಬಿರೋದು. ತುಂಬಿ ನಿಲ್ಸಿದ್ದಾರೆ. ಅದೇ ನನ್ನ ಹೆಣ್ಮಕ್ಳಿಗೆ, ನನ್ನ ಮಕ್ಕಳಿಗೆ ಓದಿಸಿದ್ದೀನಿ, ವಿದ್ಯೆ ಕೊಟ್ಟಿದ್ದೀನಿ. ನನ್ನ ಮಗಳು ಒಬ್ರು ಡಾಕ್ಟ್ರು, ಒಬ್ರು ಸಾಫ್ಟ್ವೇರು. ಇವತ್ತು ಅವರು ನನ್ನನ್ನು ನಿಲ್ಲಿಸ್ತಾರೆ. ಆ ರೀತಿ ನಿಮ್ಮ ಮಕ್ಕಳು ಆಗ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ನಾವು ಬಿದ್ದೋಗ್ತಾ ಇದೀವಿ. ನಾವು ಓದಿಸಿದ್ರೆ ನಮ್ ಕಷ್ಟ, ನಾವು ಸಾಯೋವರೆಗೂ ಕಷ್ಟ ಇರುತ್ತೆ. ಆ ಕಷ್ಟದಿಂದ ಬಿಡಿಸೋರು ಯಾರು ಇರಲ್ಲ. ಯಾವ್ದಾನ ಒಂದು ಕಷ್ಟ ಬರ್ತಾನೆ ಇರ್ತದೆ, ಹಿಂದೆಯಿಂದ ಬರ್ತಾ ಇರ್ತದೆ. ಅದನ್ನ ಮೆಟ್ಟಿ ನಡಿಬೇಕಂದ್ರೆ ಫಸ್ಟ್ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು, ಅವ್ರು ವಿದ್ಯಾವಂತರಾಗಿ ಮಾಡ್ಬೇಕು. ನೀವು ಬೇವು ನೀರು ಸುರಿಸ್ತಿರೋ, ರಕ್ತ ಸುರಿಸ್ತಿರೋ ಅದನ್ನ ಕೇಳಲ್ಲ. ಮಕ್ಕಳಿಗೆ ಏನ್ ವಿದ್ಯೆ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಆ ವಿದ್ಯಾನ ಯಾರು ಕಳ್ತನ ಮಾಡಕ್ಕಾಗಲ್ಲ, ಅದನ್ನ ಕಸ್ಕೊಳಕ್ಕಾಗಲ್ಲ, ಅದನ್ನ ಕಿತ್ಕೊಳಕ್ಕಾಗಲ್ಲ. ಅಂತದನ್ನ ನೀವು 1 ಲಕ್ಷ ಮಾಡಿಕೊಟ್ರೆ ಅವ್ರು ಕಳ್ಕೊಂಡ್ಬಿಡ್ತಾನೆ. ದುಡ್ಡು ಮಾಡ್ಕೊಟ್ಟು ಮನೆ ಮಾಡ್ಕೊಟ್ರೆ ಕಳ್ಕೊಂಡ್ಬಿಡ್ತಾನೆ. ನೀವು ವಿದ್ಯೆ ಕೊಟ್ರೆ ಯಾರು ಕಳ್ಕೊಳಕ್ಕಾಗಲ್ಲ. ಅವ್ರು ವಿದ್ಯಾವಂತರಾಗಿ ಮುಂದೆ ಬರ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕೋಗಿಲೆ ದೇವಟಿಂದ ಬಂದಿರುವಂತ ಜನಕ್ಕೆ ಎಷ್ಟೇ ದಿನ ಆಗ್ಲಿ, ಎಷ್ಟೇ ಹೋರಾಟ ಆಗ್ಲಿ, ಯಾವಾಗ ಕರೆದಾಗೂ KSS ಕರ್ನಾಟಕ ಸಾಮರಸ್ಯ ಸಮಿತಿ ಸಂಪೂರ್ಣವಾಗಿ ನಿಮಗೆ ಬೆಂಬಲ ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ, ನಿಮಗೆ ಮನೆ ಕೊಡೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ನನ್ನ ನಾಯಕರಿಗೂ, ನನ್ನ ಅಕ್ಕ ತಂಗಿರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತ ನನ್ನ ತಾಯಂದಿರಿಗೂ, ನನ್ನ ಅಕ್ಕ ತಂಗಿರಿಗೂ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಜೈ ಭೀಮ್, ಜೈ ಭಾರತ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಜೈ